ಹಲೋ ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಮ್ಯಾಡ್ ಬಾಯ್ ಶಿವ ತುಮಕೂರು ಹುಡುಗ. ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಉತ್ತರಾಖಂಡ್ ನಲ್ಲಿದ್ದೀನಿ. ವೆಲ್ಕಮ್ ಟು ಉತ್ತರಾಖಂಡ್ ದೇವಭೂಮಿ. ಹಾಗೆ ಈ ಒಂದು ರೋಡ್ ನೋಡ್ತಾ ಇರ್ಬೋದು ಹೇಗಿದೆ ಅಂದ್ರೆ ಬೆಟ್ಟ ಕಸ್ತಿದೆ, ಅದ್ರ ಕ್ಲಿಯರ್ ಮಾಡಿದ್ದಾರೆ. ಹಿಂದೆ ಬರ್ತಾ ಒಂದು ರೋಡಲ್ಲಿ ಈಗಿನ ಕ್ಲಿಯರ್ ಮಾಡ್ತಾ ಇದ್ರು. ಈ ಒಂದು ಜಾಗದಲ್ಲಿ ಟ್ರಾವೆಲಿಂಗ್ ಮಾಡೋದಿದೆಯಲ್ಲ ತುಂಬಾ ಕಷ್ಟ. ಯಾಕಪ್ಪ ಅಂದ್ರೆ ಈಗ ಅದಲ್ಲಿ ಗುಂಡಿಗೆ ಇರಬೇಕು, ಅಷ್ಟು ಒಂದು ಇದು ಭಯಾನಕವಾಗಿರುತ್ತೆ ಇದೊಂದು ಜಾಗ. ಸಾಮಾನ್ಯವಾಗಿ ಎಲ್ಲಾ ಜ್ಯೋತಿರ್ಲಿಂಗ ಈಗ 9 ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡ್ಕೊಂಡ್ ಬಂದೆ. ಈಗ 10ನೇ ಜ್ಯೋತಿರ್ಲಿಂಗಕ್ಕೆ ಹೋಗ್ತಾ ಇದೀನಿ. ಇದ್ದೇ ನನಗೆ ಟಫ್ ಅನಿಸ್ತಾ ಇರೋದು. ಇದು ಯಾವ್ದೇ ಬೇರೆ ಜ್ಯೋತಿರ್ಲಿಂಗ ನನಗೆ ಟಫ್ ಅನಿಸ್ತಿಲ್ಲ. ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ಈಗ ವಾಹನಗಳೆಲ್ಲ ಹೋಗ್ತಾ ಇರ್ತವೆ. ಆ ರೋಡಲ್ಲಿ ಹೋಗ್ತಾ ತುಂಬಾನೇ ಭಯ ಆಗುತ್ತೆ, ಅಷ್ಟು ಟಫ್ ಇರುತ್ತೆ. ಕೆಳಗ್ ನೋಡಿದ್ರೆ ಪಾತಾಳ, ಎಲ್ಲಿ ಮಿಸ್ ಆದ್ರೆ ಪಾತಾಳಕ್ಕೆ ಬೀಳ್ತೀವಿ ಅನ್ನೋ ಒಂದು ಭಯ ಕೂಡ ಇರುತ್ತೆ. ಅಂದ್ರೆ ಎದೆ ಹಂಗೆ ಡಗ 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 ಅಂತ ಇರ್ತದೆ. ಇಂಥ ಒಂದು ಸಿಚುಯೇಷನ್ ಅಲ್ಲಿ ದರ್ಶನ ಮಾಡಕ್ಕೆ ಅಂತ ಹೋಗ್ತಾ ಇದೀನಲ್ಲ, ಎಷ್ಟೇ ಭಯ ಆದ್ರೂ ಕೂಡ ಯಾವಾಗ ಕೇದಾರ್ನಾಥನ ದರ್ಶನ ಮಾಡ್ತೀನೋ ಅನ್ನೋ ಒಂದು ಫೀಲಿಂಗ್ ಇದೆ. ಫೀಲಿಂಗ್ ಅನ್ನೋದಕ್ಕಿಂತ ಅಲ್ಲಿ ಹೋಗ್ತಾ ಇರೋ ಒಂದು ಹ್ಯಾಪಿ ಹೇಳ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಒಂದು ಇದಿದೆ. ಬನ್ನಿ ಮತ್ತೆ ಯಾಕೆ ಯತ್ನ ಮಾಡ್ತೀರಾ, ಇನ್ನೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀರಿ, ನೀವು ನೋಡ್ತಾ ಇರಿ.